ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುಂ ಗುರುಭ್ಯೋ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮಗೆ ಉದ್ಯೋಗದ ವಿಚಾರದಲ್ಲಿ ಇನ್ನೂ ಹಲವಾರು ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಬಹುದಾದಂತಹ ಹಣಕಾಸಿನ ವಿಚಾರದಲ್ಲಿ ಹಲವಾರು ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಬಹುದಾದಂಥ ಒಂದು ವಿಚಾರವನ್ನು ಈಗ ನಾನು ನಿಮಗೆ ಮುಂದೆ ಹೇಳ್ತಾ ಇದ್ದೇನೆ. ಅದೇ ಧನುರ್ಮಾಸ. ಧನುರ್ಮಾಸ ಅಂತಂದರೆ ರವಿಗ್ರಹ ಧನುರ್ರಾಶಿಯಲ್ಲಿರುವ ತಿಂಗಳು. ಒಂದು ತಿಂಗಳಿರ್ತಾನೆ, ಡಿಸೆಂಬರ್ 16ರಿಂದ ಜನವರಿ 14ನೇ ತಾರೀಕಿನ ತನಕ. ಸೊ ಆ ಒಂದು ತಿಂಗಳುಗಳ ಕಾಲ ಧನುರ್ಮಾಸದ ಸಮಯ ವೃಶ್ಚಿಕ ರಾಶಿಯವರಿಗೆ ಬಹಳ ಪ್ರಮುಖವಾಗಿರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಬಳಸಿಕೊಂಡ್ರೆ ಆ ಮಾಸವನ್ನು ರವಿಯ ಬಲದಿಂದ, ರವಿಯ ಪ್ರಭಾವದಿಂದ ನಿಮ್ಮ ಹಲವಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸೊ ಏನು ಅತ್ತ ಎಲ್ಲ ವಿಚಾರಗಳು ತಿಳಿಸ್ತೇನೆ. ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮೊದಲನೇ ಸಲ ಬಂದಿದ್ದೀರಾ ಅಥವಾ ಹಲವಾರು ಸರಿ ಬಂದಿದ್ದೀರಾ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಈ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ರವಿಗ್ರಹ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳುಗಳ ಕಾಲ ಇದ್ದಾಗ ನಿಮ್ಮ ರಾಶಿ ಬಿಟ್ಟು ನಿಮ್ಮ ಮುಂದಿನ ರಾಶಿ ಧನುರ್ ರಾಶಿಗೆ ಹೋಗ್ತಾನೆ ಡಿಸೆಂಬರ್ 16ನೇ ತಾರೀಕು. ಸೊ ಒಂದು ತಿಂಗಳ ಕಾಲ ಅಲ್ಲಿರ್ತಾರೆ ಅಂತಂದಾಗ ನಿಮಗೆ ರವಿಗ್ರಹ ಯಾರು? ಕರ್ಮಾಧಿಪತಿ, 10ನೇ ಮನೆ ಅಧಿಪತಿ, ದ್ವಿತೀಯದಲ್ಲಿರ್ತಾನೆ, 2ನೇ ಮನೆಯಲ್ಲಿರ್ತಾನೆ. ಹಾಗೂ ನಿಮ್ಮ ರಾಶಿಯಿಂದ 8ನೇ ರಾಶಿ ಅಷ್ಟಮ ಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡಲಿದ್ದಾನೆ. ಸೊ ಇದೆಲ್ಲ ಬಹಳ ಸ್ಪಷ್ಟವಾಗಿ ಹಲವಾರು ವಿಚಾರಗಳನ್ನು ತೋರಿಸುತ್ತೆ. ಬಹಳ ಪ್ರಮುಖವಾಗಿ ಉದ್ಯೋಗ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮಗೆ ಉದ್ಯೋಗದಲ್ಲೊಂದು ಸ್ಯಾಲ್ರಿ ಹೈಕ್ ಬೇಕು ಅಂತಾದರೆ, ಅಥವಾ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸ್ಯಾಲ್ರಿ ಬೇಸ್ಡ್ ಆಗಿ ಒಂದು ಸಾಲ, ನಿಮಗೆ ದುಡ್ಡು ಎಲ್ಲೂ ಸಾಲ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ನಾನು ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ನನ್ನ ಸ್ಯಾಲ್ರಿನ ಬೇಸಾಗಿ ಇಟ್ಕೊಂಡು ನಂಗೆ ಒಂದಿಷ್ಟು ದುಡ್ಡು ಬೇಕು, ಸಾಲ ಬೇಕು ಅಂದರೆ ಅದಾಗಲಿ, ಅಥವಾ ಮಾಡ್ತಾ ಇರುವಂತಹ ಜಾಗದಲ್ಲೇ ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕ್ರಿ, ನನಗೆ ಸ್ಯಾಲ್ರಿ ಬೇಕ್ರಿ ಅನ್ನೋದಕ್ಕಿದ್ರೆ ಧನುರ್ಮಾಸದಲ್ಲಿ ರವಿಗ್ರಹದ ಆರಾಧನೆ ಮಾಡಿದ್ರೆ ಪಟ್ಟಂತ ನಿಮಗೆ ಅದು ಅನುಕೂಲ ಆಗುತ್ತೆ ಸಾಲದ ವಿಚಾರದಲ್ಲಿ. ಅಷ್ಟೇ ಅಲ್ಲ, ಒಂದು ನೀವು ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ ಅಥವಾ ಜಾಸ್ತಿ ಸಂಬಳ ಕೊಡುವಂಥ ಒಳ್ಳೆ ಇನ್ನೊಂದು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಅಂತಂದರೂ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಧನುರ್ಮಾಸದ ರವಿಗ್ರಹನೇ, ಆಯ್ತಲ್ವಾ? ಸೊ ಅದರಿಂದ ಅಷ್ಟೇ ಅಲ್ಲ, ನೀವು ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲಿ ಕೆಲಸ ಸಂಬಳ ಗಿಂಬಳ ಎಲ್ಲ ಓಕೆ, ಬಟ್ ತುಂಬ ದೂರ ಆಗುತ್ತೆ, ತುಂಬ ಆರೋಗ್ಯ ಹಾಳಾಗ್ತಾ ಇದೆ ನನಗೆ ಈ ಕೆಲಸದಲ್ಲಿ, ನನ್ನ ಆರೋಗ್ಯ ಹಾಳಾಗದೇ ಇರುವಂಥ ಇನ್ನೊಂದು ಕೆಲಸ ಆದರೂ ನಾನು ಹುಡ್ಕೋಬೇಕು ಅಂದ್ರೂ ಸಹ ನಿಮಗೆ ರವಿಗ್ರಹದ ಆರಾಧನೆ ಮಾಡಬೇಕು ಧನುರ್ಮಾಸದಲ್ಲಿ, ಆಯ್ತಲ್ವಾ? ಸೊ ಹೀಗೆ ಹಲವಾರು ವಿಚಾರ. ಅಥವಾ ನಾನು ಇರೋವಲ್ಲೇ ಇರ್ತೀನಿ ಬಟ್ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಒಳ್ಳೆ ಕೆಲಸ ನಂದು, ಆ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಧನುರ್ಮಾಸದಲ್ಲಿ ಆರಾಧನೆ ಮಾಡಬೇಕಾದ್ರೆ ರವಿಗ್ರಹನೇ. ಸೊ ಇದೆಲ್ಲ ರೌಂಡಪ್ ಆಗಿ ರವಿ ಹತ್ರ ಬರುತ್ತೆ. ಸಂಪೂರ್ಣವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಇದ್ರ ಬಗ್ಗೆ ಚೆನ್ನಾಗಿ ಗಮನಿಸ್ಕೊಳ್ಬೇಕು ನೀವು ವೃಶ್ಚಿಕ ರಾಶಿಯವರು. ಸೊ ಇದಕ್ಕೆ ನೀವು ರವಿ ಆರಾಧನೆಯನ್ನು ಧನುರ್ಮಾಸದಲ್ಲಿ ಮಾಡಬೇಕು. ಇನ್ನು ಹಲವಾರು ಕಾರಣಗಳಿದೆ, ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೇನೆ. ರವಿ ಆರಾಧನೆಯನ್ನು ಮಾಡಬೇಕು. ಸಿಂಪಲ್ಲಾಗಿ ನೀವು ಹೆಂಗೆ ರವಿ ಆರಾಧನೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೇನೆ. ಹಾಗೂ ವಿಶೇಷವಾಗಿ ನಿಮ್ಮ ಪರವಾಗಿ ನಾವು ರವಿ ಆರಾಧನೆ ಮಾಡ್ತಾ ಇದ್ದೇವೆ, ಅದರ ಬಗ್ಗೆಯೂ ಸಹ ತಿಳಿಸ್ತೇನೆ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗಿ, ಬಟ್ ರವಿ ಆರಾಧನೆಯನ್ನು ಮಾತ್ರ ಮಿಸ್ ಮಾಡಬೇಡಿ. ಧನುರ್ಮಾಸದಲ್ಲಿ ಬಹಳ 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 ಇಂಪಾರ್ಟೆಂಟ್ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ನೋಡಿ, ಧನಸ್ಥಾನ ಅಂದರೆ ದುಡ್ಡಿನ ಸ್ಥಾನ. ಈ ಜಾಬಲ್ಲಿ ಸ್ಯಾಲ್ರಿ ಹೈಕು ಇತ್ಯಾದಿಗಳೆಲ್ಲ ಬಿಟ್ಟುಬಿಡಿ. ನೀವು ಏನೇ ಮಾಡಿ, ಅಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅಥವಾ ನೀವು ಜಾಬಿಗೂ ಹೋಗ್ತಾ ಇಲ್ಲ ಬಿಸ್ನೆಸ್ಸು ಮಾಡ್ತಾರೆ, ನೀವು ಹೌಸ್ ವೈಫು ಅಂದ್ಕೊಳ್ಳಿ, ಅಂದರೆ ಮನೆಯಲ್ಲೇ ಇರ್ತಕ್ಕಂಥವ್ರಾಗಿ ಪ್ರತಿಯೊಬ್ಬ ವ್ಯಕ್ತಿ, ಸ್ತ್ರೀ ಆಗಲಿ ಪುರುಷರಾಗಲಿ, ದುಡ್ಡು ಬೇಕೇ ಬೇಕಲ್ವಾ? ಧನುರ್ಮಾಸದಲ್ಲಿ ವೃಶ್ಚಿಕ ರಾಶಿಯವರು ರವಿ ಆರಾಧನೆ ಮಾಡಿದ್ರೆ ನಿಮಗೆ ಅದ್ಭುತವಾಗಿ ಗುರು ಹಾಗೂ ರವಿಯ ಆರಾಧನೆಯನ್ನು ಮಾಡಿದ್ರೆ ನಿಮಗೆ ಹಣಕಾಸಿನ ಸಮಸ್ಯೆ ಪರಿಹಾರವಾಗುತ್ತೆ. ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ದುಡ್ಡು ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು, ಯಾವುದಕ್ಕೆ ಬೇಕೋ ಅಷ್ಟು ದುಡ್ಡು ನಿಮಗೆ ಸರಿಯಾಗಿ ಆರ್ಥಿಕವಾದ ವ್ಯವಸ್ಥೆ ಆಗುತ್ತೆ. ಆದ್ದರಿಂದ ರವಿ ಆರಾಧನೆಯನ್ನು ನೀವು ಮಾಡಿಕೊಳ್ಬೇಕು.
ನಿಮಗೆ ಅನುಕೂಲವಾಗಲಿ ಅಂತ ನಾವು ರವಿ ಆರಾಧನೆ ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ತಾವರೆ ಹೂವು, ಕಮಲದ ಪುಷ್ಪ, ತಾವರೆ ಹೂವು ಅದನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಡಿಸೆಂಬರ್ 15ನೇ ತಾರೀಕು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದ್ಭುತವಾದಂಥ ದಿವಸ ಅವತ್ತು. ಅದ್ರ ಜೊತೆಗೆ ಗುರು ಆರಾಧನೆಯನ್ನು ಮಾಡ್ತಾರೆ, ಯಾಕಂದರೆ ಗುರು ದತ್ತಾತ್ರೇಯರ ಜಯಂತಿ, ಗುರು ಜಯಂತಿ, ಆದ್ದರಿಂದ ನಾವು ಅದನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಗುರು ದತ್ತಾತ್ರೇಯ ಜಯಂತಿ ಆದ್ದರಿಂದ ದತ್ತಾತ್ರೇಯ ಹೋಮ ಹಾಗೂ ನಿಮಗೆ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ಆದ್ದರಿಂದಾಗಿ ಲಕ್ಷ್ಮೀನಾರಾಯಣರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂಥ ಅವಕಾಶ, ನಿಮ್ಮ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು. ಯಾಕಂದರೆ ನಿಮಗೆ ಗುರುಬಲ ಬೇರೆ ಇದೆ, ಪೂರ್ಣ ಗುರುಬಲ ಇದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಇನ್ನೊಂದು 4-5 ತಿಂಗಳು ಅಷ್ಟೇ ಇರ್ತದೆ, ಬೇಗ ಗುರು ಆರಾಧನೆ ಮಾಡ್ಕೊಳ್ಬೇಕು. ಮಾರ್ಗಶೀರ್ಷ ಮಾಸದಲ್ಲಿ ಮಾಡೋದು ತುಂಬ ಒಳ್ಳೆಯದು. ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂದರೆ ಮಹಾವಿಷ್ಣುವಿನ ಮಾಸ ಇದು. ಈಗ ಮಹಾವಿಷ್ಣುವಿನ ಆರಾಧನೆ, ಲಕ್ಷ್ಮೀನಾರಾಯಣ ಹೃದಯ ಹೋಮಾದಿಗಳು ನಿಮಗೆ ತುಂಬ ಶಕ್ತಿಯನ್ನು ಕೊಡ್ತದೆ, ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡಿ ಕೊಡ್ತದೆ. ಜೊತೆಗೆ ರವಿ ಧನುರ್ಮಾಸ, ಇಲ್ಲಿ ಏನಾಗುತ್ತೆ, ಈ ಆರ್ಥಿಕ ಬಾಧೆ ಅಷ್ಟೇ ಅಲ್ಲ, ಕೌಟುಂಬಿಕ ಸಮಸ್ಯೆಗಳಿದ್ದರೆ, ಯಾಕೆಂದರೆ ರವಿ ಗ್ರಹ ನಿಮಗೆ ಕುಟುಂಬ ಸ್ಥಾನದಲ್ಲಿ ಬರ್ತಾನೆ, ಒಂದಿಷ್ಟು ಒತ್ತಡಗಳನ್ನಂತೂ ಕ್ರಿಯೇಟ್ ಮಾಡ್ತಾನೆ. ಬರೀ ಪಾಸಿಟಿವ್ ಅಲ್ಲ, ನೆಗೆಟಿವ್ ಬರ್ತದೆ. ಯಾಕೆಂದರೆ ರವಿ ಗ್ರಹ ನಿಮಗೆ ಕುಟುಂಬ ಸ್ಥಾನಕ್ಕೆ ಬಂದ ಅಂದರೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಫ್ಯಾಮಿಲಿ ಪ್ರೆಷರ್, ಕುಟುಂಬದವರ ಒತ್ತಡ ತುಂಬ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂದರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜಾಸ್ತಿ ಆಗಿಬಿಡುತ್ತೆ, ಗೊತ್ತಾಯ್ತಾ? ಸೊ ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ, ನೀವು ವೃಶ್ಚಿಕ ರಾಶಿಯವರು ನೀವು ಧನುರ್ಮಾಸ ಎಂಟರ್ ಆಯಿತು ಅಂತಂದರೆ ನಿಮಗೆ ನಿಮ್ಮ ಕುಟುಂಬದವರೆಲ್ಲ ಯಾವುದಾದ್ರು ಒಂದು ವಿಚಾರದಲ್ಲಿ, ಉದ್ಯೋಗ, ದುಡ್ಡು, ಪಿತ್ರಾರ್ಜಿತ ಆಸ್ತಿ, ಮದುವೆ, ದಾಂಪತ್ಯ, ಸಂತಾನ, ಯಾವುದಾದ್ರು ಒಂದಿಷ್ಟು ವಿಚಾರಗಳಲ್ಲಿ ನಿಮಗೆ ಒತ್ತಡ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಬೇಕು, ನೀನು ಮಾಡು, ಆಗುತ್ತೆ, ನೀವು ಕಮಾನ್ ಅಂತಾರೆ. ನಿಮಗಿಷ್ಟ ಇದೆಯೋ ಇಲ್ಲವೋ ಅದೇನನ್ನೂ ಕೇಳೋದಿಲ್ಲ, ಜಸ್ಟ್ ಪ್ರೆಷರ್, ತುಂಬ ಪ್ರೆಷರ್ ಮಾಡಿಬಿಡ್ತಾರೆ. ಸೊ ಅದರಿಂದ ಅನಿವಾರ್ಯವಾಗಿಬಿಡುತ್ತೆ ನಿಮಗೆ ಆ ಪ್ರೆಷರನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ರವಿ ಆರಾಧನೆಯಿಂದ ಫೇಸ್ ಮಾಡ್ಬೋದು ಅದನ್ನು. ರವಿ ಆರಾಧನೆಯನ್ನು ಚೆನ್ನಾಗಿ ಮಾಡಿಕೊಂಡ್ರೆ ನೀವು ವೃಶ್ಚಿಕ ರಾಶಿಯವರು ಧನುರ್ಮಾಸದಲ್ಲಿ ತುಂಬ ಅನುಕೂಲ ಆಗುತ್ತೆ. ಆ ಪ್ರೆಷರ್ನ ಫೇಸ್ ಮಾಡುವ ಒಂದು ಶಕ್ತಿ ಕೊಡ್ತದೆ ನಿಮಗೆ. ಮೊದಲೇ ಅರ್ಧಾಷ್ಟಮ ಶನಿ ಬೇರೆ, ಉದ್ಯೋಗದಲ್ಲೂ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಯಾಕಂದರೆ ಕರ್ಮಸ್ಥಾನದ ಮೇಲೆ ಶನಿಯ ದೃಷ್ಟಿ ಇರುತ್ತೆ, ಕರ್ಮಾಧಿಪತಿ ದ್ವಿತೀಯದಲ್ಲಿ ಕೂತಿರ್ತಾನೆ. ಏನೋ ಒಂದು ಉದ್ಯೋಗದ ವಿಚಾರ, ಯಾಕಂದರೆ ರವಿ ಉದ್ಯೋಗಕಾರಕ ಎಲ್ಲ ರಾಶಿಗಳಿಗೆ, ನಿಮಗೆ ಕರ್ಮಾಧಿಪತಿಯು ರವಿಯೇ. ಆದ್ದರಿಂದ ಒಂದು ಪ್ರೆಷರ್ ಅಂತೂ ಕ್ರಿಯೇಟ್ ಆಗುತ್ತೆ ಧನುರ್ಮಾಸದಲ್ಲಿ. ನಿರುದ್ಯೋಗಿಗಳಿಗೆ ಉದ್ಯೋಗ ತಗೊಳ್ಳೇಬೇಕು ಈ ಟೈಮಲ್ಲಿ ಅನ್ನುವ ಪ್ರೆಷರ್, ಉದ್ಯೋಗಿಗಳಿಗೆ ಪ್ರಮೋಷನ್ ಬೇಕೇ ಬೇಕು, ಸ್ಯಾಲ್ರಿ ಬೇಕೇ ಬೇಕು, ಸಾಲ ಬೇಕೇ ಬೇಕು, ಏನೋ ಒಂದು ಟ್ರಾನ್ಸ್ಫರ್ ಬೇಕೇ ಬೇಕು, ಈ ಥರ ಆ ಬೇಕೇ ಬೇಕು ಅನ್ನುವಂಥ ಪ್ರೆಷರ್ ಕ್ರಿಯೇಟ್ ಆದಾಗ, ಪ್ರೆಷರ್ ಇಲ್ಲದೋದ್ರೆ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ಮನಸ್ಸು ಚೆನ್ನಾಗಿ ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಹೆವಿನೆಸ್ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಗಮನಿಸಬೇಕು ನೀವು. ನಾನು ಸಿಂಪಲ್ ಆದಂಥ ರವಿಯ ಪರಿಹಾರಗಳನ್ನು ಹೇಳ್ತಾನೆ, ವಿಡಿಯೋ ಎಂಡೆಲ್ಲ ಹೇಳ್ತಾನೆ, ಅದನ್ನು ಹೇಳ್ತಾನೆ. ವಿಶೇಷವಾದ ರವಿ ಆರಾಧನೆ, ಸಹಸ್ರ ರವಿ ಶಾಂತಿ ಹೋಮ, ಡಿಸೆಂಬರ್ 15ನೇ ತಾರೀಕು ಭಾನುವಾರ, ರವಿವಾರ ರವಿ ಶಾಂತಿ ಹೋಮ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, 1008 ಸಂಖ್ಯೆಯ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತೇವೆ. ಗುರು ದತ್ತಾತ್ರೇಯರ ಹೋಮ, ದತ್ತ ಜಯಂತಿ ಆದ್ದರಿಂದ ಲಕ್ಷ್ಮೀನಾರಾಯಣರ ಹೋಮ, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಸಹಸ್ರ ರವಿ ಶಾಂತಿ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ, ವಿಶೇಷವಾದಂಥ ಪ್ರಸಾದ ಸ್ವರೂಪ ಈ ಉಪರತ್ನಗಳ ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಡೋಕ್ಕೆ. ತುಂಬ ಅದ್ಭುತವಾದಂಥ ಒಂದು ಪರಿಹಾರ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾನೆ, ಏನೇನು ಹೋಮಗಳು, ಎಲ್ಲ ವಿಚಾರಗಳನ್ನ. ಸೊ ಇದೆಲ್ಲ ವಿಚಾರ ಪಾಯಿಂಟ್ಗಳನ್ನು ನೀವು ವೃಶ್ಚಿಕ ರಾಶಿಯವರು ಮನಗೊಂಡುಕೋಬೇಕಾಗತ್ತೆ. ಇನ್ನು ನೀವು ವೃಶ್ಚಿಕ ರಾಶಿಯವರಿಗೆ ಲಾಭಸ್ಥಾನದ ಮೇಲೆ ರವಿಯ ದೃಷ್ಟಿ ಇರುತ್ತೆ. ಸೊ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಾದರೆ ಗೊತ್ತಾಯ್ತಲ್ವಾ, ಈ ಧನುರ್ಮಾಸದಲ್ಲಿ ರವಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ನೀವು ಮಾಡುವಂತಹ ಬಿಸ್ನೆಸ್ ಏನು ಇದೆ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ, ಗೊತ್ತಾಯ್ತಲ್ವ. ಅಷ್ಟೇ ಅಲ್ಲ, ನೀವೇನಾದರೂ ಈ ಗೌರ್ಮೆಂಟ್ ಟೆಂಡರ್ಗಳನ್ನ ತೆಗೆದುಕೊಂಡು ನೀವು ಕೆಲಸ ಮಾಡೋದಾದರೆ ಬೇಕು, ಅವಶ್ಯಕತೆ ಇದೆ ನಿಮಗೆ ಅಂತಂದರೆ ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಬೇಕು. ಅಥವಾ ನೀವು ಆಗಲೇ ಟೆಂಡರ್ ತೊಗೊಂಡಿದ್ದೀರಾ, ಟೆಂಡರ್ ಕೆಲಸಗಳು ಮಾಡಿಬಿಟ್ಟಿದ್ದೀರಾ, ದುಡ್ಡು ಬರ್ತಾ ಇಲ್ಲ, ಅವಾಗಲೂ ರವಿ ಆರಾಧನೆ ಮಾಡಬೇಕು. ಟ್ಯಾಕ್ಸ್ ಪ್ರಾಬ್ಲಮ್ ಆದರೂ ರವಿ ಆರಾಧನೆ ಮಾಡಬೇಕು. GST ಪ್ರಾಬ್ಲಮ್ ಆದರೂ ರವಿ ಆರಾಧನೆ ಮಾಡಬೇಕು. ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ GST ಪ್ರಾಬ್ಲಮೇ ಜಾಸ್ತಿ ಆಗ್ತಕ್ಕಂಥದ್ದು,
ಅಲ್ವಾ. ಸೊ ಇಲ್ಲಿ ಅತ್ಯಂತ ಅವಶ್ಯಕವಾಗಿ ನಿಮಗೆ ಬೇಕಾಗಿರತಕ್ಕಂಥ ರವಿ ಆರಾಧನೆ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಗೌರ್ಮೆಂಟ್ ಜಾಬ್ಗಳಲ್ಲಿ ಜಾಸ್ತಿ ಕೂತಿರ್ತೀರಿ. ಅಂದರೆ ಸರ್ಕಾರಿ ಉದ್ಯೋಗಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿ ಕೂತಿರ್ತೀರಿ ವೃಶ್ಚಿಕ ರಾಶಿಯವರು. ಸೊ ಈ ಧನುರ್ಮಾಸದಲ್ಲಿ ರವಿಯ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡೋದ್ರಿಂದ ನಿಮ್ಮ ಉದ್ಯೋಗದ ಸಮಸ್ಯೆಗಳು ಪರಿಹಾರವಾಗಲಿದೆ. ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್. ಗೌರ್ಮೆಂಟ್ ಜಾಬಿಗೆ ಸ್ವಲ್ಪ ಜಾಸ್ತಿ. ನೀವು ಪೊಲೀಸ್ ಕೆಲಸದಲ್ಲಿದ್ದರೆ ಅಥವಾ IAS, IPS ಅಥವಾ ಯಾವುದೇ ಎನಿ ಕ್ಯಾಡರ್, ನೀವು ಗೌರ್ಮೆಂಟ್ ಜಾಬ್ ಆದರೆ ಆಯ್ತು. ಸರ್ಕಾರಿ ಉದ್ಯೋಗ ಸಾಮಾನ್ಯವಾಗಿ ಉದ್ಯೋಗ ಕಾರಕನೇ ರವಿ ಆದ್ದರಿಂದ ಪ್ರೈವೇಟ್ ಜಾಬ್ ಆದರೂ ಪರವಾಗಿಲ್ಲ. ಧನುರ್ಮಾಸದಲ್ಲಿ ರವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಉದ್ಯೋಗದಲ್ಲಿ ಅದ್ಭುತವಾದ ಅವಕಾಶಗಳು, ಪ್ರಮೋಷನ್ಗಳು, ಸ್ಯಾಲ್ರಿ ಹೈಕ್ಗಳು ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ನಿರುದ್ಯೋಗಿಗಳು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೂ ಧನುರ್ಮಾಸದಲ್ಲೇ ಪ್ರಯತ್ನ ಮಾಡಿ ಜಾಸ್ತಿ ಅಂತ ಹೇಳ್ತೀನಿ ನಾನು, ಆಯ್ತಲ್ವಾ. ಬಟ್ ಮೋಸ ಹೋಗಬೇಡಿ, ಹುಷಾರಾಗಿ ಮಾಡಿ ಅಷ್ಟೇ, ಆಯಿತಾ. ಸೊ ಇಲ್ಲಿ ರವಿಯ ಆರಾಧನೆ ಇಷ್ಟೆಲ್ಲ ಪ್ರಾಮುಖ್ಯತೆ ಹೊಂದಿದೆ ಅಂತಂದಾಗ ಯಾವ ರೀತಿಯಲ್ಲಿ ಆ ರವಿ ಆರಾಧನೆ ಮಾಡಬೇಕು, ಅದಕ್ಕೆ ಸಿಂಪಲ್ ಆದಂತಹ ಪರಿಹಾರಗಳೇನು, ಸಿಂಪಲಾಗಿ ನಾವೇನು ಮಾಡ್ಕೋಬೋದು ಮನೆಯಲ್ಲಿ ಅಂತ ಕೇಳಿದ್ರೆ ಆ ಸಿಂಪಲ್ ಪರಿಹಾರ ಏನು ಗೊತ್ತಾ? ರವಿಯ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ರವಿಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಮಂತ್ರ ಪಠನೆಯನ್ನು ಆದಿತ್ಯ ಹೃದಯ ಸ್ತೋತ್ರ ಏನಿರುತ್ತಲ್ಲ ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಹಾಗೂ ರವಿಗ್ರಹದ ಅಷ್ಟೋತ್ರ ಪಠನೆ ಮಾಡುವಂಥದ್ದು ಅದ್ಭುತವಾದಂತಹ ಒಂದು ಏನು ನಿಮಗೆ ಬಲವನ್ನು ಕೊಡುತ್ತೆ, ರವಿ ಬಲವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನೀವು ಹೆಂಗಿದ್ರು ಈ ಧನುರ್ಮಾಸದಲ್ಲಿ ಹೋಗಿ ಈ ಅರಳಿ ಮರ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ ಧನುರ್ಮಾಸದಲ್ಲಿ ಮಾಡ್ತೀರಲ್ಲ, ಇನ್ನೊಂದು 3 ಅರ್ಘ್ಯವನ್ನು ಕೊಡಬೇಕು ನೀವು. ಒಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೊಗಸೆಯಲ್ಲಿ ಒಂದು ಒಗೆದಾಕಿರುವ ಮಡಿಯ ಬಟ್ಟೆಯನ್ನು ಉಟ್ಕೊಳ್ಬೇಕು, ಕಾಟನ್ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಬೊಗಸೆಯಲ್ಲಿ 3 ಬೊಗಸೆ ನೀರನ್ನು ತಗೊಂಡು, ಮೊದಲನೇ ಬೊಗಸೆ ನೀರು ತಗೊಂಡ ಹಾಗೂ ಮಂತ್ರವನ್ನು ಹೇಳಬೇಕು. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ನೀರನ್ನು ಕೆಳಗಡೆ ಬಿಡಬೇಕು, ಆಯ್ತಲ್ವಾ. ಅಥವಾ ಆಮೇಲೆ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಅದೇ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ 3ನೇ ಸಲ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಪುನಃ ಸೂರ್ಯ ಗಾಯತ್ರಿಯನ್ನು ಹೇಳಿಕೊಂಡು ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಭಾಸ್ಕರಾಯ ನಮಃ, ಸೂರ್ಯಾಯ ನಮಃ ಎಲ್ಲದೂ ಸಹ ರವಿಯ ಒಂದು ಹೆಸರುಗಳೇ. ಆದ್ದರಿಂದ 3 ಅರ್ಘ್ಯವನ್ನು ಕೊಡ್ತಕ್ಕಂಥದ್ದಿದೆ. ಇದು ಅದ್ಭುತವಾದಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಕೊಡುತ್ತೆ ನಿಮಗೆ. ಇದರ ಜೊತೆಯಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ, ಆ ಸೂರ್ಯನಿಗೆ ನಿಮ್ಮ ಯಾವ ಕೆಲಸ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಸಹ ಪ್ರಾರ್ಥನೆಯನ್ನು ಸಹ ಮಾಡ್ಬೋದು. ಆಗ ನಿಮಗೇನಾದ್ರು ಬಿಲ್ಪತ್ರೆ ಸಿಕ್ಕಿದ್ರೆ ಆ ಅರ್ಘ್ಯದ ನೀರಿನಲ್ಲಿ ಒಂದು ಬಿಲ್ಪತ್ರೆಯನ್ನು 4 ಅಕ್ಷತೆಯನ್ನು ಸಹ ಹಾಕ್ಕೊಂಡು, ಕೆಂಪು ಅಕ್ಷತೆ, ಕುಂಕುಮದಲ್ಲಿ ಅಕ್ಷತೆ, ಅರಿಶಿನದಲ್ಲ ಕುಂಕುಮ ಅಕ್ಷತೆಯನ್ನು ಮಾಡಿ ಅದನ್ನು ಸಹ ಹೀಗೆ ಅದನ್ನು ಸೇರಿಸಿಕೊಂಡು ಬಿಡ್ತಕ್ಕಂಥದ್ದು, ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥದ್ದು ಸಹ ಬಹಳ ಅದ್ಭುತವಾದಂಥ ಶಸ್ತ್ರ ಸಿಗ್ತದೆ ನಿಮಗೆ. ಅದರಿಂದ ಬಿಲ್ವ ಪತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಬರೀ ನೀರಾದರೂ ಪರವಾಗಿಲ್ಲ. ಅಕ್ಷತೆ ಹಾಕೋದಿದ್ರೆ ಕೆಂಪು ಅಕ್ಷತೆಗಳನ್ನು ತೆಗೆದುಕೊಂಡು ಭಾಸ್ಕರನಿಗೆ ನೀರು ಹಾಗೂ ಅಕ್ಷತೆ ಸಹಿತವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಬೆಳಗ್ಗೆ ಬೇಗ ಏಳಬೇಕು ಹಾಗೂ ಸೂರ್ಯನ ಅಷ್ಟೋತ್ತರ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ 3 ಅರ್ಘ್ಯಗಳನ್ನು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಬಿಡಬೇಕು. ಈ ಥರ ಗೊತ್ತಾಯ್ತಲ್ವಾ. ಮನೆಯ ಮೇಲೆ ನೀವು ಹೋಗಿ ನಿಮ್ಮ ಟೆರೆಸ್ ಮೇಲೆ ಹೋಗಿ ಬಿಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಬಿಡಬಹುದು. ಇಲ್ಲ ನಿಮ್ಮ ಮನೆ ಹತ್ರದಲ್ಲಿ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಇದನ್ನು ಸಮರ್ಪಣೆ ಮಾಡಬಹುದು. ಹೀಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದರ ಮೂಲಕ ಖಂಡಿತವಾಗಿ ಅದ್ಭುತವಾದ ರವಿಯ ಬಲವನ್ನು ಪಡೆದುಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಇದು ಸಿಂಪಲ್ ಆಗಿ ನೀವು ಮಾಡ್ಕೊಳ್ಬಹುದಾದ ಪರಿಹಾರ. ಆದರೆ ವಿಶೇಷವಾಗಿ ನಾವು ನಿಮಗೋಸ್ಕರ ಹಲವಾರು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ, ಆಯ್ತಲ್ವಾ. ಸರ್ಪದೋಷ ಪರಿಹಾರಕ್ಕೆ, ಸಂತಾನ ಪ್ರಾಪ್ತಿಗೆ, ವಿವಾಹ ಸಿದ್ಧಿಗೆ ಎಲ್ಲದಕ್ಕೂ ಸೇರಿ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ ಡಿಸೆಂಬರ್ 15ನೇ ತಾರೀಕು ಭಾನುವಾರ, ಅಂದರೆ ರವಿಯ ವಾರ, ಅವತ್ತೇ ಹುಣ್ಣಿಮೆ, ಆಯ್ತಲ್ವ. ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದ್ಭುತವಾದಂಥ ದಿವಸ. ಸೊ ಅದರಿಂದ ಅವತ್ತಿನ ದಿವಸವೇ ನಾವು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ,
ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮ ಮಾಡಿದಾಗ ಅದು ಏನು ಮಾರ್ಗಶೀರ್ಷ ಮಾಸಾನಾಂ ಮಾರ್ಗಶೀರ್ಷ ಮಹಾವಿಷ್ಣುವಿನ ಮಾಸ ಅದು. ಸೊ ಅದರಿಂದ ಅಂಥ ಅದ್ಭುತವಾದ ಮಹಾವಿಷ್ಣುವಿನ ಮಾಸದ ಮಾರ್ಗಶೀರ್ಷ ಪೌರ್ಣಿಮೆ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ನಾವು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಸಹಸ್ರ ವಿಶಾಂತಿ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ, ಅಷ್ಟೇ ಅಲ್ಲ ದತ್ತ ಜಯಂತಿಯೂ ಸಹ ಇರ್ತದೆ. ಸೊ ಆದ್ದರಿಂದ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಈ ಬಾರಿಯ ವಿಶೇಷವಾದಂತಹ ಪ್ರಸಾದ ಏನು ಗೊತ್ತಾ, ನಾವು ವರ್ಷಕ್ಕೆ ಇಡೀ ವರ್ಷದ ಒಂದು ನ್ಯೂ ಇಯರ್ ಗಿಫ್ಟ್ ಥರ ಇರಬೇಕು, ಇಡೀ ವರ್ಷ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲವಾಗಬೇಕು ಅಂತ ಒಂದು ಅದ್ಭುತವಾದಂತಹ ಉಪರತ್ನಗಳ ನವರತ್ನಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು 2023ನೇ ಇಸ್ವಿಯಲ್ಲಿ ಒಂದು ಸಲ ಕೊಟ್ಟಿದ್ವಿ. ಯಾಕೆಂದರೆ ಉಪರತ್ನಗಳ ಮಾಲೆ ವರ್ಷಕ್ಕೊಮ್ಮೆ ಆದರೂ ಅದನ್ನು ಬದಲಾಯಿಸ್ಕೊಳ್ಬೇಕು. ಇದು ಮತ್ತೆ ಪುನಃ ಹೊಸದಾಗಿ ನಾವು ಒಂದು ಉಪರತ್ನಗಳ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ, ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ನನ್ನ ಜಾತಕದಲ್ಲಿ ಆ ಗ್ರಹ ಸರಿ ಇಲ್ವೇನೋ, ಈ ಗ್ರಹ ಸರಿ ಇಲ್ವೇನೋ, ಇದು ಆ ಥರ ತೊಂದರೆ ಇಲ್ಲ. ಯಾವುದೇ ಗ್ರಹ, ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ನವರತ್ನಗಳನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಅದರಲ್ಲೂ ಇದು ಉಪರತ್ನಗಳ ರತ್ನಮಾಲೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸೊ ನಮ್ಮ ಡಿಸೆಂಬರ್ 15ನೇ ತಾರೀಕಿನ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ಒಂದು ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಹೋಮ, ಸಹಸ್ರ ರವಿಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಎಲ್ಲ ಹೋಮಗಳಿಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇದು ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂಕಲ್ಪ ಸೇವೆ, ಎಲ್ಲ ಹೋಮಗಳು ಅದರಲ್ಲೇ ಬಂತು. ಒಬ್ಬರಿಗೆ ಒಂದು ಪ್ರಸಾದ ಸ್ವರೂಪವಾಗಿ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದೂ ಸಹ ಏನು ಗೊತ್ತಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರ್ತದೆ. ಸೊ ಖಾಲಿ ಆಗೋಯಿತು ಅಂತಂದರೆ ಮತ್ತೆ ಪುನಃ ನಾವು ಸಿದ್ಧಪಡಿಸ್ಲಿಕ್ಕೂ ಆಗಲ್ಲ ಅದನ್ನು ಬೇಗ. ಸೊ ಅದರಿಂದ ಬೇಗ ಬೇಗ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಥರ ನಿಮಗೆ ಖಂಡಿತವಾಗಿ ಕೊಡ್ತೇವೆ. ಬೇಗ ವಿವರಗಳನ್ನು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.